ನಮಸ್ಕಾರ ಕರ್ನಾಟಕ. ನೀವೆಲ್ಲ ಸೋಫಾ ತೊಗೊಳೋದಕ್ಕೆ ಮುಂಚೆ ತಿಳ್ಕೊಬೇಕಾಗಿರೋ 3 ವಿಷಯಗಳ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಮೊದಲನೇದು ಬಂದ್ಬಿಟ್ಟು ನೀವು ಸೋಫಾ ಇಡೋ ಜಾಗ ಹೇಗಿದೆ ಅಂತ ಹೇಳ್ಬಿಟ್ಟು, ಮತ್ತು ಆ ಜಾಗದಲ್ಲಿ ಯಾವ ಥರ ಸೋಫಾ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಆ ಸೋಫಾ ಬಂದ್ಬಿಟ್ಟು ಯಾವ ಕಲರು ಅಂತ ಹೇಳ್ಬಿಟ್ಟು. ಸೊ ಈ 3 ಟಾಪಿಕ್ಸ್ ಬಗ್ಗೆ ಇವತ್ತು ಕವರ್ ಮಾಡೋಣ, ಬನ್ನಿ. ಇದೊಂದು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ. ಇದು ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಲಿವಿಂಗ್ ರೂಮ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನಮ್ಮ ಲಿವಿಂಗ್ ರೂಮಲ್ಲಿ ಬಂದ್ಬಿಟ್ಟು ಸೊ ನಾನು ಇಲ್ಲಿ ಲಾಂಜರ್ ಸೋಫಾ ಮಾಡ್ಕೊಂಡಿದ್ದೀನಿ. 4 ಲಾಂಜರ್ ವಿತ್ ಕನ್ಸೋಲ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಈ ಸ್ಪೇಸ್ ಬಂದ್ಬಿಟ್ಟು ಕಾರ್ನರ್ ಸೋಫಾ ಆಗಲಿ ಇಲ್ಲ 3-2 ಆಗಲಿ ಇಲ್ಲ 3-1 ಆಗಲಿ ಸೆಟ್ ಆಗೋಲ್ಲ. ನನ್ನ ಕಾರ್ನರ್ ಸೋಫಾ ಆ ಕಡೆ ನನ್ನ ಕಾರ್ನರ್ ಸೋಫಾ ಹಾಕಿದ್ರೆ ಎಂಟ್ರೆನ್ಸಿಂದ ಬಂದಾಗ ಬ್ಲಾಕ್ ಆಗುತ್ತೆ. ಸೊ ಇಲ್ಲಿ ಕಾರ್ನರ್ ಸೋಫಾ ಹಾಕಿದ್ರೆ ಈ ಏರಿಯಾ ಬ್ಲಾಕ್ ಆಗುತ್ತೆ. ಸೊ ಲಾಂಜರು ಅಷ್ಟೇ ನಾನು 5.5 ಫೀಟಿಗೆ ತೊಗೊಂಡು ನನಗೆ ಓಡಾಡೋದಕ್ಕೆ ಸ್ವಲ್ಪ ಸ್ಪೇಸ್ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ 3 ಫೀಟ್ ಸ್ಪೇಸ್ ಇಟ್ಕೊಂಡಿದ್ದೀನಿ ಟಿ ವಿ ಯೂನಿಟ್ಗೂ ಮತ್ತು ಸೋಫಾಗೆ. ಸೊ ಈ ಪ್ಯಾಟರ್ನ್ ಒಂದೇ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪ್ಯಾಟರ್ನ್ ತೊಗೊಂಡಿರೋದು. ಎರಡನೇ ವಿಷಯ ಬಂದ್ಬಿಟ್ಟು ಪ್ಯಾಟರ್ನ್ಸ್ ಬಗ್ಗೆ ನೋಡೋಕೆ ಹೋದಾಗ, ಒಂದು ಕಾರ್ನರ್ ಸೋಫಾ ಬರುತ್ತೆ, ಇನ್ನೊಂದು ಲಾಂಜರ್ ಸೋಫಾ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು 3 ಸೀಟರ್ ಇಲ್ಲ 2 ಸೀಟರ್ ಬರುತ್ತೆ, ಇಲ್ಲ ಅಂತಂದ್ರೆ ನಿಮಗೆ 3-1-1 ಬರುತ್ತೆ. ಸ್ಪೇಸ್ ಕಡಿಮೆ ಇದೆ ಅಂತಂದ್ರೆ ಬರೀ ನೀವು ಒಂದು 3 ಸೀಟರ್ ಮತ್ತೊಂದು ಆಟೋಮನ್ ತಗೊಬೋದು, ಇಲ್ಲಾಂದ್ರೆ 3 ಸೀಟರ್ ಪ್ಲಸ್ ಒಂದು ವಿಂಗ್ ಚೇರ್ ತಗೊಬೋದು. ಈ ತರ ನಿಮಗೆ ಹಲವಾರು ಆಪ್ಷನ್ಸ್ ಅನ್ನೋದು ಬರುತ್ತೆ ನಿಮಗೆ. ಸೊ ನೀವೆಲ್ಲ ಒಂದು ಸ್ಟೋರ್ ವಿಸಿಟ್ ಮಾಡೋದಕ್ಕೆ ಮುಂಚೆ ಸೆಂಟರ್ ಹಾಲ್ ಅಲ್ಲಿ ನಿಂತ್ಕೊಂಡು ಬಂದ್ಬಿಟ್ಟು ಕಂಪ್ಲೀಟ್ 360 ಡಿಗ್ರಿ ವಿಡಿಯೋ ತಗೊಂಡ್ರೆ ಆ ವಿಡಿಯೋ ತಗೊಂಡ್ ಬನ್ನಿ. ಸೊ ನಮ್ಗೆ ಅರ್ಥ ಆಗುತ್ತೆ ವಿಂಡೋ ಎಲ್ಲಿ ಬರುತ್ತೆ, ಟಿವಿ ಎಲ್ಲಿ ಬರುತ್ತೆ, ಮತ್ತೆ ಸೋಫಾ ಎಲ್ಲಿ ಪ್ಲೇಸ್ಮೆಂಟ್ ಮಾಡ್ಬೋದು, ಮತ್ತೆ ಬೇರೆ ಅದು ಮನೆಯಲ್ಲಿ ಬಂದ್ಬಿಟ್ಟು ಬೇರೆ ಜಾಗ ಎಲ್ಲ ಬಂದ್ಬಿಟ್ಟು ಡೋರ್ಸ್ ಇರ್ಬೋದು, ಕಿಚನ್ ಇರ್ಬೋದು, ಅದಕ್ಕೆಲ್ಲ ಬಂದ್ಬಿಟ್ಟು ವಾಕ್ ಥ್ರೂ ಹೆಂಗಿರುತ್ತೆ, ಸೊ ಸೋಫಾ ಪ್ಲೇಸ್ಮೆಂಟ್ ಹೇಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ಬೋದು ಅದ್ರಲ್ಲಿ. ಮತ್ತೆ ಕಲರ್ಸ್ ಬಂದಾಗ ನೀವು ಮನೆಯೆಲ್ಲ ಕಂಪ್ಲೀಟ್ ಸೆಟಪ್ ಆದ್ಮೇಲೆ ಬಂದ್ಬಿಟ್ಟು ನಿಮ್ಗೆ ಫ್ಲೋರಿಂಗ್ ಯಾವ ಕಲರ್ ಇದೆ, ವಾಲ್ಸ್ ಯಾವ ಕಲರ್ ಇದೆ, ಮತ್ತೆ ನೀವು ಕರ್ಟನ್ಸ್ ಬಂದ್ಬಿಟ್ಟು ಕರ್ಟನ್ಸ್ ಮೇನ್ ರೋಲ್ ಪ್ಲೇ ಆಗುತ್ತೆ ನಿಮ್ಗೆ ಸೋಫಾ ಸೆಲೆಕ್ಷನ್ಸ್ ಅಲ್ಲಿ. ಮತ್ತೆ ಇನ್ ಕೇಸ್ ಏನಾದ್ರು ಬ್ಯಾಕ್ ಸೈಡ್ ವಾಲ್ ಅಲ್ಲಿ ಸೋಫಾ ಬಿಹೈಂಡ್ ವಾಲ್ ಅಲ್ಲಿ ನಿಮ್ಗೆ ಕರ್ಟನ್ಸ್ ಇತ್ತು ಅಂತಂದ್ರೆ ಓಕೆ, ಇಲ್ಲ ನೀವೇನಾದ್ರು ವಾಲ್ ಪೇಪರ್ ಸೆಲೆಕ್ಷನ್ ಮಾಡಿದಿರಾ, ಇಲ್ಲ ರಾಯಲ್ ಪೇಂಟಿಂಗ್ ಅಲ್ಲಿ ನೀವು ಡಿಸೈನ್ ಮಾಡಿದೀರಾ ಅಂತ ಹೇಳಿದ್ರು ಓಕೆ. ಸೊ ಅದೆಲ್ಲ ನಿಮ್ಗೆ ಸೋಫಾ ಕಲರ್ ಅಲ್ಲಿ ಮೇನ್ ರೋಲ್ ಪ್ಲೇ ಆಗುತ್ತೆ. ಈ ಸೋಫಾ ಬಂದ್ಬಿಟ್ಟು 4 ಸೀಟರ್ ಆಲ್ಮೋಸ್ಟ್ ನಮಗೆ 13 to 14 ಫೀಟ್ ಇದೆ. ಕಸ್ಟಮರ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಇಲ್ಲಿ ಮೆಜರ್ಮೆಂಟ್ ತಗೊಂಡ್ ಬಂದ್ಬಿಡ್ತಾರೆ, ಸರ್ ನಮ್ಗೊಂದು 4 ಸೀಟರ್ ಸೋಫಾ ಬೇಕು. ಅಲ್ಲಿ ಪ್ರಾಪರ್ ಆಗಿ ಹಿಡಿಯೋದೇ ನೋಡಕ್ ಬಂದ್ರೆ 3+ ಲಾಂಜ್ ಹಿಡಿಯುತ್ತೆ ಅನ್ಕೊಳ್ಳಿ. ಆ ಲಾಂಜರ್ ಸ್ಪೇಸ್ ಬಂದ್ಬಿಟ್ಟು ಕಸ್ಟಮರ್ ಜಾಸ್ತಿ ಹೇಳ್ಬಿಡ್ತಾರೆ. ಅವಾಗೇನಾಗ್ಬಿಟ್ಟು ವಾಲ್ ಇಂದ ಆಚೆ ಹೋಗ್ಬಿಡುತ್ತೆ ಅದು. ಮತ್ತೆ ಇವಾಗ ಮೊನ್ನೆ ಒಂದು ರೀಸೆಂಟ್ ಆಗಿ ಹೇಳಿದಾಗ ಕಸ್ಟಮರ್ ಬಂದ್ಬಿಟ್ಟು ಒಂದು 4 ಸೀಟರ್ ಮತ್ತೆ ಒಂದು 2 ಸೀಟರ್ ಒಂದು ಕೋಚ್ ತರ ತಗೊಂಡ್ಬಿಟ್ಟಿದ್ರು. 4 ಸೀಟರ್ ಮತ್ತೆ 2 ಸೀಟರ್ ಹಾಕಿದ್ರೆ ಅವ್ರ ಹಾಲ್ ತುಂಬ ಹೋಯ್ತು. ಅದು ಕೌಚ್ ಇಡೋಕ್ಕೂ ಜಾಗ ಇರಲಿಲ್ಲ. ಒಂದು ಡಿವೈಡರ್ ವಿತೌಟ್ ಬ್ಯಾಕ್ ಬರುತ್ತೆ ಡಿವೈಡರ್, ಅದು ಇಡೋಕ್ಕೂ ಜಾಗ ಇದ್ದಿಲ್ಲ. ಸೊ ಈ ತರ ಸುಮಾರು ಮಿಸ್ಟೇಕ್ಸ್ ಮಾಡಿದಾಗ ನಿಮ್ಗೆ ಅಂತ ಹೇಳ್ಬಿಟ್ಟು ನಾವು ಸೋಫಾ ಮ್ಯಾನುಫ್ಯಾಕ್ಚರ್ ಮಾಡಿ ನಿಮಗೆ ಕೊಟ್ಟಾಗ ಅದನ್ನ ರೀಆರ್ಡರ್ ಮಾಡೋದಕ್ಕೂ ತುಂಬಾ ಕಷ್ಟ ಇರುತ್ತೆ. ಇಲ್ಲ ಅಂತಂದ್ರೆ ಅದನ್ನ ಬೇರೆ ಕಸ್ಟಮರ್ಗಂತೂ ನಾವು ಸೇಲ್ ಮಾಡೋದಕ್ಕೂ ತುಂಬಾ ಕಷ್ಟ ಇರುತ್ತೆ. ಸೊ ಅದನ್ನ ನೀವೇ ಅಡ್ಜಸ್ಟ್ ಮಾಡಿ ಮನೇಲಿ ಇಟ್ಕೊಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಅದರಿಂದ ಹೇಳ್ತಾ ಇರೋದು, ನಿಮ್ಗೆ ಏನಾದ್ರು ಆ ತರ ಡೌಟ್ಸ್ ಇದೆ, ನಮ್ಮ ಕೈಲಿ ಮೆಜರ್ಮೆಂಟ್ಸ್ ತೊಗೊಳೋದಕ್ಕಾಗಲ್ಲ, ಇಲ್ಲ ನೀವೇ ಬನ್ನಿ ಅಂತಂದ್ರು ನಮ್ಮ ಟೀಮ್ ಕಡೆಯಿಂದ ನಾವು ಯಾರಾದ್ರೂ ಬರ್ತೀವಿ, ಮೆಜರ್ಮೆಂಟ್ಸ್ ತಗೊಂತೀವಿ, ನಿಮ್ಗೆ ಯಾವ ತರ ಸೋಫಾ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಸಜೆಷನ್ ಕೊಡ್ತೀವಿ. ಮತ್ತೆ ಯಾವ ಕಲರ್ ಸೆಟ್ ಆಗುತ್ತೆ, ಮತ್ತೆ ಇನ್ನೊಂದು ರಿಕ್ಲೈನರ್ಸ್ ಇದೆಲ್ಲ ಬಂದ್ಬಿಟ್ಟು ದೊಡ್ಡ ರೋಲ್ ಪ್ಲೇ ಆಗುತ್ತೆ ನಮ್ಗೆ ಸೋಫಾಸ್ ಅಲ್ಲಿ. ಸಿಂಗಲ್ ತಗೊಬೇಕಾ, ಇಲ್ಲ ಸೋಫಾ ಜೊತೆಲಿ ತಗೊಬೇಕಾ, ಇಲ್ಲ ಕಾರ್ನರ್ ಅಲ್ಲಿ ತಗೊಬೇಕಾ, ಈ ತರದೊಂದು ತುಂಬಾ ರೋಲ್ ಪ್ಲೇ ಆಗುತ್ತೆ. ಸೊ ಇದಕ್ಕೆ ಅಂತ ಹೇಳ್ಬಿಟ್ಟು ನಾವು ಇದ್ದೀವಿ, ನಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಅದ್ರಲ್ಲಿ ಪ್ರತಿಯೊಂದು ಕಂಪ್ಲೀಟ್ ಇದರಲ್ಲಿ ನಿಮ್ಗೆ ಡೆಲಿವರಿ ಮಾಡೋ ತನಕನೂ ನಮ್ಮ ಸಜೆಷನ್ಸ್ ಇರುತ್ತೆ. ನಾವು ನಿಮ್ ಜೊತೆ ಇರ್ತೀವಿ, ಮಾಡಿಕೊಡ್ತೀವಿ. ಇದೇ ಥರ ಸುಮಾರು ಟಾಪಿಕ್ಸ್ ಅನ್ನೋದು ನಾವು ಕವರ್ ಮಾಡ್ತಾ ಇರ್ತೀವಿ. ಸೊ ಯಾವ ಥರ ಸೋಫಾ ತೊಗೊಬೇಕು, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಬ್ರಿಕ್. ಸುಮಾರು ಜನ ಕೇಳ್ತಾರೆ ಸರ್ ಸೋಫಾ ಬಟ್ಟೆ ಏನಕ್ಕೆ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದ್ರದ್ದು ಟಾಪಿಕ್ಸ್ ಕವರ್ ಮಾಡ್ತೀವಿ. ಸೊ ಯಾವ ಬಟ್ಟೆ ತೊಗೊಂಡ್ರೆ ಲಾಂಗ್ ಲೈಫ್ ಜಾಸ್ತಿ ಇರುತ್ತೆ ಅನ್ನೋದೊಂದು ಕವರ್ ಮಾಡ್ತೀವಿ. ಮತ್ತು ವಾಷಬಲ್ ಫ್ಯಾಬ್ರಿಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅದ್ರ ಬಗ್ಗೆನೂ ಟಾಪಿಕ್ಸ್ ಕವರ್ ಮಾಡ್ತೀವಿ. ಈ ಥರ ಡಿಫ್ರೆಂಟ್ ಟಾಪಿಕ್ಸ್ ಬರ್ತಾ ಇರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮಗೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೆ ಅಂತ ಹೇಳ್ತಾ, ಥ್ಯಾಂಕ್ ಯು.